ಭೇದ ಮಾಡ್ತಾರೆ, ಓಪನ್ ಆಗಿ ಹೇಳ್ತಾರೆ ನಿಮ್ಗೆ ಯಾಕೆ ಕೊಡಬೇಕು, 5 ಅಲ್ಲಿ ಬಿಜೆಪಿ ಶಾಸಕರಿದ್ದಾರೆ, MP ಅವ್ರನ್ನ 2,65,000 ಕೊಟ್ಟು ನೀವು ಸೋಲಿಸಿದ್ದೀರಿ ಅನ್ನೊಂದು ಮಾತನ್ನ ಅಲ್ಲಿ ಹೋದಾಗ ಅವರು ಮಂತ್ರಿಗಳು ಹೇಳ್ತಾರೆ ನಮಗೆ ಮನತಾಯಿ ಧೋರಣೆ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲಿ ಏನೇ ಆಗಲಿ ಖಂಡಿತ ಹೋರಾಟ ಮಾಡ್ತೀವಿ. ಏನಾದರೂ ಮಾಡ್ಲಿಕ್ಕೆ ಹೋದ್ರೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲಿ ಬರ್ತಾರೆ ಅಲ್ಲಿ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೀವಿ. ಇಷ್ಟೊಂದಿಗೆ ನಾವು ಸಹಕಾರ ಕೊಟ್ಟಿದ್ದೀವಿ 2.5 ವರ್ಷ. 5 ಜನ ಶಾಸಕರು ಬರಬೇಕು ಮಾತಾಡ್ತೀವಿ. ಕಂಬಳ ನಡಿಬಾರ್ದು, ಅದರ ಕೀರ್ತಿ ಸುರೇಶ್ ಶೆಟ್ಟಿ ಸಿಗಬಾರದು ಅನ್ನುವಂತ ಉದ್ದೇಶದಿಂದ ಸರ್ಕಾರಿ ಅಧಿಕಾರಿಗಳನ್ನ ಬಳಕೆ ಮಾಡಿಕೊಂಡು ಒತ್ತಡಗಳನ್ನ ಹಾಕಿ, ಜಮೀನು ಕೊಡಲಿರುವಂತಹ ಒತ್ತಡ, ಫಾರೆಸ್ಟ್ ಅವ್ರ ಮುಖಾಂತರ ಕೇಸು, ಅನುದಾನ ಕೊಡ್ಲಿಕ್ಕೆ ಬಿಡುಗಡೆ ಮಾಡಲಿರುವಂತದ್ದು, ಇವೆಲ್ಲವನ್ನು ಕೂಡ ನಿರಂತರವಾಗಿ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಇವತ್ತು ಮೇಲ್ನೋಟಕ್ಕೆ ಕಂಡು ಬಂದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ನಾವು ಮತ್ತೊಮ್ಮೆ ಅದಕ್ಕೆ ಗುದ್ಲಿ ಪೂಜೆಯನ್ನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಈಗಾಗಲೇ ಅದಕ್ಕೆ ಒಂದ್ಸರಿ ಜಿಲ್ಲಾಧಿಕಾರಿಗಳ ಜೊತೆಗೆ, ಉಸ್ತುವಾರಿ ಸಚಿವರ ಜೊತೆಗೆ ಸುರೇಶ್ ಶೆಟ್ಟರು ಮಾತುಕತೆಯನ್ನು ಮಾಡಿಕೊಂಡೇ ಅದರ ಗುದ್ಲಿ ಪೂಜೆಯನ್ನು ನಾವೆಲ್ಲರೂ ಕೂಡ ಸೇರ್ ಮಾಡುವಂಥದ್ದು. ಈಗ ಮತ್ತೆ ಮಾಡುವಂಥದ್ದು ಸರಿಯಲ್ಲ. ಸರ್ಕಾರಕ್ಕೆ ಇಚ್ಛಾಶಕ್ತಿ ಇದ್ರೆ ಅದಕ್ಕೆ ಅನುದಾನ ಕೊಡಲಿ, ಮುಂದುವರಿಸ್ಕೊಂಡು ಹೋಗ್ತಾರೆ. ಇಚ್ಛಾಶಕ್ತಿ ಇಲ್ಲ ಅಂದ್ರೆ ಅನುದಾನ ಕೊಡೋದು ಬೇಡ, ದಾನಿಗಳು ಮಾಡ್ಕೋತಾರೆ. ಅದನ್ನ ಬಿಟ್ಟು ಕಂಬಳ ನಡೆಯಲಿಕ್ಕೆ ಬೇಕಾದಂತ ಮಾಡಲಿಕ್ಕೆ ಅಡೆತಡೆಗಳನ್ನು ಮಾಡುವಂಥದ್ದು, ಇನ್ನು ಮುಂದಿನ ದಿನಗಳಲ್ಲಿ ರೆವಿನ್ಯೂ ಇಲಾಖೆಗೆ ತೊಂದರೆ ಕೊಟ್ಟು ಜಾಗದ ಇನ್ನೇನ ಮರುಪರಿಶೀಲನೆ ಮಾಡಿ ಹಾಕುವಂಥದ್ದು ಒಳ್ಳೇದಲ್ಲ ಅಂತ ನಮ್ಗೆ ಅನಿಸ್ತಾ ಇದೆ. ಒಟ್ಟು ಶಾಸಕರುಗಳು ಮಾಡುವಂತ ಅಭಿವೃದ್ಧಿಯ ಚಟುವಟಿಕೆ, ಜನಪರವಾದಂತಹ ಚಟುವಟಿಕೆ, ಜನಮನ್ನಣೆಗೆ ಪಾತ್ರ ಆಗುವಂತ ಯಾವುದೇ ಚಟುವಟಿಕೆಯನ್ನ ಪರಾಜಿತ ಅಭ್ಯರ್ಥಿಗಳು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಈ ಕಾರಣಕ್ಕೆ ಆಡಳಿತ ಇದೆ, ಬಹುಮತ ಇದೆ ಎನ್ನುವ ಕಾರಣಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡಬಹುದು ಹೊರಟಿದ್ದಾರೆ. ನಾನು ಸುಮ್ಮನೆ 2-3 ಪ್ರಶ್ನೆಗಳನ್ನ ಜಿಲ್ಲಾಡಳಿತಕ್ಕೆ ಕೇಳ್ತೇನಪ್ಪ, ಉಸ್ತುವಾರಿ ಸಚಿವರಿಗೆ ಕೇಳ್ತೇನೆ. ಇಷ್ಟು ದೊಡ್ಡ ಕಾಪು ಮಾರಿಗುಡಿ ನಿರ್ಮಾಣ ಆಯ್ತಲ್ಲ, ಸರ್ಕಾರ 1 ರೂಪಾಯಿ ದುಡ್ಡು ಕೊಟ್ಟಿದ್ಯಾ? ಎಲ್ಲರೂ ಬಂದಿದ್ದಾರೆ, ಎಲ್ಲ ಮಂತ್ರಿ ಮಹೋದಯರು ಎಲ್ಲರೂ ಬಂದಿದ್ದಾರೆ. ಸಾರ್ವಜನಿಕರ ಧರಣಿಗೆಯಿಂದ 80 ಕೋಟಿ ರೂಪಾಯಿಗಿಂತ ಮೇಲೆ ಖರ್ಚು ಮಾಡಿದ್ದಾರೆ. ಸರ್ಕಾರ 1 ರೂಪಾಯಿ ಕೊಟ್ಟಿದ್ಯಾ? ಇವ್ರು ಇಷ್ಟೆಲ್ಲ ಮಾತಾಡೋರು ಮಾರಿಗುಡಿ ದುಡ್ಡು ಕೊಡಿಸ್ಬೇಕಾಗಿತ್ತು. ಪರ್ಯಾಯ 2 ವರ್ಷಕ್ಕೊಮ್ಮೆ ನಡೆಯುವಂತ ಐತಿಹಾಸಿಕ ಪರ್ಯಾಯಕ್ಕೆ ಸರ್ಕಾರ ಎಲ್ಲಿ ಬಿಡುಗಡೆ ಮಾಡಿದೆ? ಎಲ್ಲ ಸರ್ಕಾರಗಳು ಕೂಡ ಪರ್ಯಾಯಕ್ಕೆ ದುಡ್ಡು ಕೊಡ್ತಾ ಇತ್ತು. ಪರ್ಯಾಯಕ್ಕೆ ದುಡ್ಡು ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ನಮ್ಮ ಜಿಲ್ಲೆಯಲ್ಲಿ ಸಂಗ್ರಹ ಆಗಿರುವಂತ DMF ಫಂಡ್ ಹಣವನ್ನ ಬಳಕೆ ಮಾಡಬೇಕಾದಂತ ದುಸ್ಥಿತಿ ಮೊದಲೇ ಬಾರಿ ಪರ್ಯಾಯಕ್ಕೆ ಬಂದಿದೆ. ನಾವು ಒಪ್ಕೊಂಡ್ವಿ, ಆಯ್ತು DMF ಫಂಡ್ ಅನ್ನ ನಾವು ಶಾಸಕರುಗಳು ಒಪ್ಕೊಂಡ್ವಿ, ಆಯ್ತು ಪರ್ಯಾಯ ನಮ್ಮ ಜಿಲ್ಲೆದು ಉಡುಪಿ ನಗರಕ್ಕೆ ಅದನ್ನು ಬಳಸಿ ಅಂತ ನಾವು ಹೇಳಿದ್ವಿ. DMF ಫಂಡ್ ಎಲ್ಲ ಕಡೆಗಳಲ್ಲೂ ಬಳಕೆ ಆಗ್ಬೇಕಾಗಿತ್ತು, ನಾವು ಒಪ್ಕೊಂಡ್ವಿ. ಮಿಯಾರಿನ ಅರ್ಧ ಕಾರ್ಕಳ ತಾಲೂಕಿನ ಬಳಕೆ ಮಾಡುವಂತ ಮಿಯಾರು ದೇವಸ್ಥಾನ ಸುಮಾರು 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ದೇವಸ್ಥಾನ ಮರು ನಿರ್ಮಾಣ ಆಯ್ತು, ಪ್ರಮುಖ ವೆಚ್ಚ ಆಯ್ತು. ಸರ್ಕಾರ 1 ರೂಪಾಯಿ ದುಡ್ಡು ಬಿಡುಗಡೆ ಮಾಡಿಲ್ಲ. ಜಿಲ್ಲೆಯ ಯಾವುದೇ ಅಭಿವೃದ್ಧಿಗೆ ಸರ್ಕಾರ ದುಡ್ಡು ಬಿಡುಗಡೆ ಮಾಡಿದೆ. ಶಾಸಕರುಗಳು ಏನೋ ಗೋಗರದು ಯಾವುದೋ ಚಟುವಟಿಕೆಯನ್ನು ಮಾಡ್ತೀವಿ ಅಂತಂದಾಗ ಪೊಲೀಸ್ ಅಧಿಕಾರಿಗಳನ್ನು ಬಿಡೋದು ಏನು ಅರ್ಥನೇ ಇಲ್ಲ. ಮತ್ತು 144 ಮಾಡುವಂತ ಹಿನ್ನೆಲೆ ಏನು? ಯಾರು ಪ್ರತಿಭಟನೆ ಮಾಡ್ಲಿಕ್ಕೆ ಯಾರು ಅರ್ಜಿ ಕೊಟ್ಟಿದ್ದಾರೆ DC-ಗೆ? ನಾವು ಹೋರಾಟ ಮಾಡ್ತೀವಿ, ಅಲ್ಲಿ ಶಂಕುಸ್ಥಾಪನೆ ಮಾಡಲ್ಲ ಅಂತೇಳಿ SP ಯಾರು ಲೆಟರ್ ಕೊಟ್ಟಿದ್ದಾರೆ, ಕೊಡ್ಲಿ, ಬಿಡುಗಡೆ ಮಾಡಲಿ. 144 ಅಂತಂದಾಗ ಏನು ಬೆದರಿಕೆ ನಿಂತ? ಎಲ್ಲಿ ಮೈಕ್ ಅನೌನ್ಸ್ಮೆಂಟ್ ಎಲ್ಲಿ ಮಾಡಿದ್ದಾರೆ? 144 ಅಂತ ಎಲ್ಲಿ ಅನೌನ್ಸ್ ಮಾಡಿದ್ದಾರೆ? ಬೆಳಿಗ್ಗೆ 10 ಗಂಟೆಗೆ ಕಾರ್ಯಕ್ರಮ ಮಾಡಬೇಕು ಅಂತ ಹೊರಟಾಗ 10 ಗಂಟೆಗೆ 144 ಇದೆ ಅಂತ ಜಾರಿ ಮಾಡೋದು ಸರಿನಾಗರೆ? 2 ವರ್ಷಕ್ಕಂದ್ರೆ ನಮ್ದು ಸರ್ಕಾರ ಬರುತ್ತಲ್ಲ. ಈ ತರ ಅಭಿವೃದ್ಧಿಯನ್ನ ವಿರೋಧ ಮಾಡಿಕೊಂಡು ಚಟುವಟಿಕೆಗಳನ್ನು ಮಾಡೋದು ಸರಿಯಲ್ಲ. ಹಾಗಾಗಿ ನಮ್ದು ಸ್ಪಷ್ಟವಾದ ನಿಲುವೇನೆಂದ್ರೆ, ಬೇರೆ ಎಲ್ಲಾ ಕಡೆಗಳಲ್ಲಿ ಕಂಬಳ ಹೆಂಗ್ ನಡೆದಿದ್ದು ಹಂಗೆ ನಿರಾಂತಕವಾಗಿ ಇಲ್ಲೂ ಕಂಬಳ ನಡೀಬೇಕು. ಸರ್ಕಾರಕ್ಕೆ ಇಚ್ಛೆ ಇದ್ರೆ ಅನುದಾನ ಬಿಡುಗಡೆ ಮಾಡಿ ಈಗ ಸಹಕಾರ ಕೊಡ್ಬೇಕು. ಸರ್ಕಾರ ಅನುದಾನ ಕೊಡೋದಿಲ್ಲ ಅಂತಂದ್ರೆ ಶಾಸಕರ ಸಮರ್ಥ ಇದೆ, ಕಂಬಳ ಸಮಿತಿ ಸಮರ್ಥ ಇದೆ, ಅದನ್ನ ಕಂಬಳವನ್ನು ನಿರ್ವಹಣೆ ಮಾಡ್ತಾರೆ. ಅದನ್ನ ಬಿಟ್ಟು ನೀವು ಕಂಬಳನೇ ಸರಿ ಇಲ್ಲ ಅಂತೇಳಿ ಇನ್ನೊಂದು ಗುದ್ಲಿ ಪೂಜೆ ಮಾಡುವಂಥದ್ದು ನಮ್ಮ ಜಿಲ್ಲೆ ಮಟ್ಟಿಗೆ ಆಗುದಿಲ್ಲ. ಮತ್ತೆ 2ನೇ ಗುದ್ಲಿ ಪೂಜೆ ಮಾಡೋದಕ್ಕೆ ಬಿಜೆಪಿ ಬಿಡೋದಿಲ್ಲ. ನಾವು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡ್ತೇವೆ. ಮತ್ತು ನಾವು ಎಲ್ಲ ಶಾಸಕರು ಅತ್ಯಂತ ಸಜ್ಜನಿಕೆಯಿಂದ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಗೌರವ ಕೊಟ್ಟು ಹೇಳ್ತಾ ಇದ್ವಿ, 2.5 ವರ್ಷದಿಂದ ನಾವು ನಿಮ್ ಜೊತೆ ಸಂಘರ್ಷ ಮಾಡಿದ್ವಿ. ಆದ್ರೆ ನೀವು ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ರೆ ನಾವು ತಯಾರಿ. ಇಷ್ಟೊಂದು ಸ್ಪಷ್ಟ. ಶಾಸಕರ ಅವನಿಗೆ ಸ್ಟೇಜ್ ಅಲ್ಲಿ ಕೂತ್ಕೊಂಡು ಅವಮಾನ ಮಾಡ್ತಾರೆ. ನೀವು ಇಲ್ಲಿ ಹೇಗೆ ಇದ್ರಿ ಅಂತೇಳಿ, ಹೇಗೆ ಬಂದ್ರಿ ಅಂತೇಳಿ ಅಂದ್ರೆ ಏನ್ ಬೇಕಾದ್ರೆ ಮಾಡ್ಬೋದಾ? ಅಲ್ಲ, ಒಟ್ಟಾರೆ ಇವತ್ತಿನ ನಮ್ಮ ತಾತ್ಪರ್ಯ ಬಹಳ ಚುನಾಯಿತ ಜನಪ್ರತಿನಿಧಿಗಳಿಗೆ ಗೌರವವನ್ನು ಕೊಡಬೇಕು. ಚುನಾಯಿತ ಜನಪ್ರತಿನಿಧಿಗಳ ಅಭಿವೃದ್ಧಿ ಚಟುವಟಿಕೆಗೆ ಜಿಲ್ಲಾಡಳಿತ ಸಹಕಾರವನ್ನು ಕೊಡಬೇಕು. ಪರಾಜಿತ ಅಭ್ಯರ್ಥಿಗಳ ಕೈಗೊಂಬೆಯಂತೆ ಜಿಲ್ಲಾಡಳಿತ ಕೆಲಸ ಕಾರ್ಯಗಳನ್ನು ಮಾಡಬೇಕು. ನಂಬರ್ 2, ಅಭಿವೃದ್ಧಿಗೆ ಬೇಕಾದಂತ ಅನುದಾನಗಳನ್ನ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ನಾವು ಕೇಳ್ತಾ ಇದ್ದೀವಿ. ಅದಕ್ಕೆ ಕಾಲಕಾಲಕ್ಕೆ ಸರ್ಕಾರ ಅನುದಾನಗಳನ್ನು ಬಿಡುಗಡೆ ಮಾಡಿ. ಈಗ ಅವರು ಅಂಗನವಾಡಿ ಉದ್ಘಾಟನೆ ಬಗ್ಗೆ ಹೇಳಿದ್ರು. ಮೊನ್ನೆ ಮುಖ್ಯಮಂತ್ರಿಗಳು ಬಂದಾಗ
ಶ್ರೀನಿವಾಸ್ ಪೂಜಾರಿ ಬಿಡುಗಡೆ ಮಾಡದಂತ ಅಂಬೇಡ್ಕರ್ ಭವನದಲ್ಲಿ ನಮ್ಮ ಫೋಟೋನೇ ಇರಲಿಲ್ಲ. ಆಮೇಲೆ ಪ್ರತಿಭಟನೆ ಮಾಡ್ತೀವಿ ಅಂದಾಗ ರಾತ್ರಿ ಬೆಳಗಿನ 3 ಗಂಟೆಗೆ ತಂದು ಫೋಟೋ ಹಾಕ್ತಾರೆ. ಅಂದ್ರೆ ಹೆಂಗ್ ಬೇಕಾದ್ರೆ ನಡೆಯುತ್ತೆ ಅನ್ನುವಂಥ ವಾತಾವರಣ ಸೃಷ್ಟಿ ಮಾಡಬಹುದು, ಅದು ಸರಿಯಲ್ಲ. ಹಾಗಾಗಿ ಕಂಬಳ ಇವತ್ತು ನಿರಾಂತಕವಾಗಿ ನಡಿಬೇಕು. ಇನ್ನೇನಾರ ಕಾನೂನು ಅಡೆತಡೆಗಳನ್ನ ಇಟ್ಟು ರೆವಿನ್ಯೂಗಳಿಗೆ ಏನಾರ ತೊಂದರೆ ಮಾಡಿದ್ರೆ ಅದಕ್ಕೆ ನೇರವಾಗಿ ಕಾಂಗ್ರೆಸ್ಸೇ ಕಾರಣ, ನಾವು ಕಾರಣ.